ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ನಾವು ಈ ವಿಡಿಯೋದಲ್ಲಿ ಲೀನಿಯರ್ ಈಕ್ವೇಷನ್ಸ್ ಇನ್ ಒನ್ ವೇರಿಯಬಲ್ 8th ಸ್ಟ್ಯಾಂಡರ್ಡ್ನ ಸೆಕೆಂಡ್ ಚಾಪ್ಟರ್ ಇದರ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನೋಡ್ತಾ ಬರೋಣ. ಈಗ ಆಲ್ರೆಡಿ ನಿಮಗೆ 2.1 ಎಕ್ಸಸೈಸ್ ಕಂಪ್ಲೀಟ್ ಆಗಿದೆ. ವಿಡಿಯೋಗಳನ್ನು ರೆಫರ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಸಹಿತ ಕೊಟ್ಟಿರ್ತೀನಿ, ಅದನ್ನು ಸಹಿತ ನೀವು ರೆಫರ್ ಮಾಡಿ ನೋಡಿ. ನಂತರ 2.2 ಎಕ್ಸಸೈಸ್ಗೆ ಕಂಟಿನ್ಯೂ ಪಾರ್ಟ್ ಆಗಿ ನೋಡಿ. ಈಗ ಫಸ್ಟ್ ಕ್ವಶನ್ ನೋಡೋಣ. If you subtract half from a number and multiply the result by half, you get 1/8. What is the number? You have to find the number. ಓಕೆ, ಈಗ ಹಾಗಿದ್ರೆ ನೋಡೋಣ ಹೇಗೆ ಈ ಒಂದು ಸೆಂಟೆನ್ಸ್ ಫಾರ್ಮಲ್ಲಿ ಇರೋದನ್ನು ನಾವು ಈಕ್ವೇಷನ್ ಫಾರ್ಮ್ಗೆ ಹೇಗೆ ಬರ್ಕೊಳ್ಳೋದು ಅಂತ ಹೇಳಿ. ಇಲ್ಲಿ ಫಸ್ಟ್ ಹೇಳ್ತಾ ಇದ್ದಾರೆ, ಇಫ್ ಯು ಸಬ್ಸ್ಟ್ರಾಕ್ಟ್ ಹಾಫ್ ಫ್ರಮ್ ಎ ನಂಬರ್. ಫಸ್ಟ್ ಒಂದು ನಂಬರನ್ನು ಎಕ್ಸ್ ಅಂತ ಹೇಳಿ ನಾವು ತೊಗೊಂಡ್ವಿ ಅಂತಂದರೆ ಇದರಲ್ಲಿ ಹಾಫನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು, ಅಂದರೆ -12. ಈಗ ಇಲ್ಲಿಂದ ಬಂದಿರುವಂತಹ ಆನ್ಸರನ್ನು ನಾವೇನು ಮಾಡಬೇಕು, ಮಲ್ಟಿಪ್ಲೈ ದಟ್ ರಿಸಲ್ಟ್ ಬೈ, ರಿಸಲ್ಟ್ ಅಂತಲೇ ಹೇಳಿದ್ದಾರೆ. ಸೊ ಅದಕ್ಕೆ ಇದನ್ನು ನಾವು ಕಂಪ್ಲೀಟ್ ಮಾಡಿ ಆದಮೇಲೆ ಇಂಟು ಹಾಫ್ ಮಾಡಬೇಕು. ಸೊ ಇಂಟು ಹಾಫ್, ಗೊತ್ತಾಗ್ತಿದೆಯಾ? ವಿಚ್ ಈಸ್ ಈಕ್ವಲ್ ಟು, ಇದೇನಾಗಿರುತ್ತೆ 1/8ಗೆ ಸಮ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಈಗ ಹಾಗಿದ್ರೆ ಸಾಲ್ವ್ ಮಾಡೋಣ. ಎಕ್ಸ್ ಮೈನಸ್ ಹಾಫ್ ಇಂಟು ಹಾಫ್ ವಿಚ್ ಈಸ್ ಈಕ್ವಲ್ ಟು 1/8. ಈಗ ಇದನ್ನು ನಾವು ಎಕ್ಸ್ ಮೈನಸ್ 1/2 ಇದೆಯಲ್ಲ, ಇದನ್ನು ನೀವು ಎಲ್ ಸಿ ಎಮ್ ತೆಗಿಬೇಕಾಗುತ್ತೆ. ಎಲ್ ಸಿ ಎಮ್ ಗೊತ್ತಿದೆ. ಈಗ ಇಲ್ಲಿ 1 ಇದೆ, ಏನಿಲ್ಲ ಅಂತಂದರೂ 1 ಇರುತ್ತೆ, ಡಿವೈಡೆಡ್ ಬೈ 1 ಇರುತ್ತೆ. ಸೊ 1 ಆ್ಯಂಡ್ 2ಗೆ ಎಲ್ ಸಿ ಎಮ್ ಏನಾಗುತ್ತೆ, ಅಫ್ಕೋರ್ಸ್ 2 ಆಗುತ್ತೆ. ಎಕ್ಸ್ ಮೈನಸ್ 1/2 ಇಂಟು 1/2 ವಿಚ್ ಈಸ್ ಈಕ್ವಲ್ ಟು 1/8. ಸೊ ಇದು ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೋತೀನಿ. ಈಗ ಸಾಲ್ವ್ ಮಾಡೋಣ. ನಾವು ಮಲ್ಟಿಪ್ಲೈ ಇರೋದ್ರಿಂದ ನಾವೇನು ಮಾಡೋಣ ಅಂತಂದರೆ ಈ ಬ್ರ್ಯಾಕೆಟ್ ರಿಮೂವ್ ಮಾಡೋ ಉದ್ದೇಶದಿಂದ ನಾವು ಇವಾಗ ಆ ಹಾಫನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು 1/2 ಏನಾಗುತ್ತೆ, x/2 ಮೈನಸ್ 1/2 ಇಂಟು 1/2 ಅಫ್ಕೋರ್ಸ್ 1/4 ವಿಚ್ ಈಸ್ ಈಕ್ವಲ್ ಟು 1/8. ಇದಿಷ್ಟು ಗೊತ್ತಾಯ್ತಾ? ನೆಕ್ಸ್ಟ್ ಇದರ ನೆಕ್ಸ್ಟ್ ಸ್ಟೆಪ್ x/2 ಇದೆ ಅಲ್ಲ, ಇಲ್ಲಿ ಇವಾಗ -1/4 ಇದೆ, ಹಾಗೆ 1/8 ಇದೆ. ಈಗ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಎರಡೂ ಕಡೆ ಈಕ್ವೇಷನನ್ನು ಎರಡೂ ಕಡೆ ಏನು ಮಾಡಬೇಕು, +1/4 ಮಾಡಬೇಕಾಗುತ್ತೆ. +1/4 ಮಾಡಿದಾಗ ಏನಾಗುತ್ತೆ ಅಂತಂದರೆ x/2 ವಿಚ್ ಈಸ್ ಈಕ್ವಲ್ ಟು 1/8 + 1/4 ಆಗುತ್ತೆ. ಈವನ್ ನಾವು ಹೇಳ್ತೀವಿ -1/4ನ ಈಕ್ವಲ್ಸಿಂದ ಆ ಕಡೆ ಕಳಿಸಿ ಅಂತೇಳಿ. ಯೂಶ್ವಲಿ ನಾವು ಆ ಥರ ಹೇಳ್ತೀವಿ, ಬಟ್ ಆ ರೀತಿಯಾಗಿ ಮಾಡೋದು ತಪ್ಪು. ಬಟ್ ಟ್ರಿಕ್ ಅದೇ ರೀತಿಯಾಗಿ ಫಾಲೋ ಮಾಡಿದ್ರೂ ಸಹಿತ ನೀವು ಈ ರೀತಿಯಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಂದರೆ ನೀವು ಎಕ್ಸಾಮಲ್ಲೂ ಸಹಿತ ಆ್ಯಡ್ 1/4 ಆನ್ ಬೋತ್ ದ ಸೈಡ್ ಆಫ್ ಈಕ್ವೇಷನ್ ಅಂತ ಹೇಳಿ ಹೇಳಬೇಕಾಗುತ್ತೆ. ನಂತರ ಈಗ ಇಲ್ಲಿ 1/4 ಇಲ್ಲೇನಾಯ್ತು, ಹಾಗಿದ್ರೆ ಇಲ್ಲಿ ಪ್ಲಸ್ 1/4 ಮಾಡಿರ್ತೀವಲ್ಲ, ಇವೆರಡು ಕ್ಯಾನ್ಸಲ್ ಆಗುತ್ತಲ್ವ, ಪ್ಲಸ್ ಮೈನಸ್ ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಇವಾಗ ರಿಸಲ್ಟ್ ಇಷ್ಟು ಸಿಕ್ಕಿದೆ. ನಂತರ ಏನಾಗುತ್ತೆ, x/2 ವಿಚ್ ಈಸ್ ಈಕ್ವಲ್ ಟು 1/8 + 1/4 ಬಂದಿದೆ ನಮಗೆ. 8 ಮತ್ತು 4 ಇವೆರಡು ಒಂದೇ ಟೇಬಲ್ಸಿಂದ ಹೋಗ್ತಾ ಇದೆ. ಸೊ ಎಲ್ ಸಿ ಎಮ್ ಏನಾಗಿರುತ್ತೆ ಹಾಗಿದ್ರೆ, ಅಫ್ಕೋರ್ಸ್ 8 ಆಗಿರುತ್ತೆ. ಇದು ಒಂದು ಟ್ರಿಕ್ ನಿಮಗೆ. 4 ಮತ್ತು 8 ಇದೆ ಅಂತ ಅಂದರೆ ಈಗ 4 1s 4 2s. ಸೊ 2 ನೆಕ್ಸ್ಟ್ ನಂಬರ್ ಇಲ್ಲ, ಓಕೆ, 4 2s 8. ಒಂದೇ ನಮ್ಮ ಟೇಬಲಿಂದ ಹೋಗ್ತಿದೆ ಅಂತ ಅಂದರೆ ಒಂದು ನಂಬರ್ನ ನೀವು ಅವಾಗ ಈ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಅಂದರೆ ಹೈಯೆಸ್ಟ್ ನಂಬರ್ ಯಾವುದಿದೆಯಲ್ಲ ಅದೇ ಎಲ್ ಸಿ ಎಮ್ ಆಗಿರುತ್ತೆ. ಈಗ ಹಾಗಿದ್ರೆ ಎಲ್ ಸಿ ಎಮ್ 8 ಆಯಿತು. ಸೊ ಇದು 1, ಹಾಗೆ ಇದು 8 ಇರೋದ್ರಿಂದ 4 1s 4 2s 2 ಆಯಿತು. ಸೊ ಅಲ್ಲಿಗೆ x/2 ಈಸ್ ಈಕ್ವಲ್ ಟು 3/8 ಆಯಿತು. ಓಕೆ, 2 1s 2 4s. ಸೊ ಅಲ್ಲಿಗೆ ಆನ್ಸರ್ ಏನಾಯಿತು, x ಈಸ್ ಈಕ್ವಲ್ ಟು 3/4 ಈಸ್ ದ ಆನ್ಸರ್. ನಿಮಗೂ ಇಷ್ಟೇ ಆನ್ಸರ್ ಬಂದಿದೆಯಾ ವೆರಿಫೈ ಮಾಡ್ಕೊಳ್ಳಿ. ಹಾಗೆ ಇದೇ ಸ್ಟೆಪ್ಸನ್ನು ನೀವು ಮೇಂಟೈನ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಖಂಡಿತವಾಗಿ ಸಿಗುತ್ತೆ. ನಂತರ ದ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಸ್ವಿಮ್ಮಿಂಗ್ ಪೂಲ್. ಈಗ ಒಂದು ಸ್ವಿಮ್ಮಿಂಗ್ ಪೂಲ್ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುವಂಥದ್ದು, ಅದರ ಒಂದು ಪೆರಿಮೀಟರ್ ಏನಾಗಿದೆ 154 ಮೀಟರ್ ಇದೆ ಅಂತೆ. ಹಾಗೆ ಅದರ ಲೆಂತ್ ಮತ್ತು ಬ್ರೆಡ್ತನ್ನು ಕಂಪ್ಯಾರಿಟಿವ್ ಆಗಿ ಕೊಟ್ಟಿದ್ದಾರೆ. ಇಟ್ಸ್ ಲೆಂತ್ ಈಸ್ 2 ಮೀಟರ್ ಮೋರ್ ದ್ಯಾನ್ ಟ್ವೈಸ್ ಇಟ್ಸ್ ಬ್ರೆಡ್ತ್. ವಾಟ್ ಆರ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್? ಈಗ ಆಲ್ರೆಡಿ ಅವ್ರು ಹೇಳಿದ್ದಾರೆ ಎಷ್ಟು ಲೆಂತ್ ಎಷ್ಟು ಬ್ರೆಡ್ತ್, ಅದರ ಡಿಫ್ರೆನ್ಸ್ ಎಷ್ಟಿರ್ಬೋದು ಅಂಥೇಳಿ. ಅದೇ ರೀತಿಯಾಗಿ ಹೋಲ್ ಪೆರಿಮೀಟರ್ ಕೊಟ್ಟಿರೋದ್ರಿಂದ ಈಗ ನೀವು ಲೆಂತ್ ಆ್ಯಂಡ್ ಬ್ರೆಡ್ತ್ ಎಕ್ಸಾಕ್ಟಾಗಿ ಅದರ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕಾಗುತ್ತೆ. ಸೊ ಇಟ್ಸ್ ಈಸಿ ಅಂತ ಹೇಳಿ ನಾನು ಅನ್ಕೋತೀನಿ. ಈ ರೀತಿಯಾಗಿ ರೆಕ್ಟ್ಯಾಂಗ್ಯುಲರ್ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಂಥೇಳಿ ನೀವು ಅಂದ್ಕೊಂಡ್ರೆ, ಈಗ ನೋಡೋಣ ಪೆರಿಮೀಟರ್ ಏನಾಗಿದೆ 154 ಮೀಟರ್ ಇದೆ.
ಜೊತೆಗೆ ಲೆಂತನ್ನು ಹೇಳಿದರೆ ಕಂಪ್ಯಾರಿಟಿವ್ ಆಗಿ ಬ್ರೆಡ್ತ್ ಜೊತೆಗೆ ಲೆಂತ್ ಏನಾಗಿದೆ ಅಂತಂದರೆ ಟ್ವೈಸ್ 2 ಮೀಟರ್ ಟ್ವೈಸ್ ಆಗಿದೆ. ಅಂದರೆ ಟ್ವೈಸ್ ಮೋರ್ ದ್ಯಾನ್, ಅಂದರೆ ಅಲ್ಲಿಗೆ ನಾವು 2 ಮೀಟರ್ ಅಂತೇನಿದೆಯಲ್ಲ ಅದನ್ನು ನಾವು 2x ಅಂತ ಹೇಳಿ ತಗೊಳ್ಳೋಣ. 2x + 2 ಟ್ವೈಸ್, ಹಾಗೆ ಇದು 2 ಮೀಟರ್ ಮೋರ್ ದ್ಯಾನ್, ಅದಕ್ಕೋಸ್ಕರ ಕನ್ಫ್ಯೂಷನ್ ಆಗಬಾರ್ದು. 2x + 2 ಆಯಿತು. ಹಾಗಿದ್ರೆ ಲೆಂತ್ ಆ್ಯಂಡ್ ಬ್ರೆಡ್ತ್ ಏನಾಗುತ್ತೆ? ಈಗ ಫಸ್ಟ್ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಫಾರ್ಮುಲಾ ಏನು? ಪೆರಿಮೀಟರ್ ಈಸ್ ಈಕ್ವಲ್ ಟು 2 × ಲೆಂತ್ + ಬ್ರೆಡ್ತ್ ಅಲ್ವಾ? ಸೊ ಹಾಗಿದ್ರೆ 2 ಲೆಂತ್, ಇಲ್ಲಿ ಈ ಕ್ವಶನಲ್ಲಿ ಇರುವಂತಹ ವ್ಯಾಲ್ಯೂ ಏನು? 2x + 2. ಹಾಗೆ ಬ್ರೆಡ್ತ್ ಏನು? ಅಫ್ಕೋರ್ಸ್ ನಾವು ಅದನ್ನು ಎಕ್ಸ್ ಅಂತ ಹೇಳಿ ತೊಗೋಬೇಕಾಗುತ್ತೆ. ಅಲ್ಲಿಗೆ ಏನಾಗುತ್ತೆ? ಇದು 3x ಆಗುತ್ತೆ, ಇಟ್ಸ್ +2 ಆಗುತ್ತೆ. ಸೊ ಹಾಗಿದ್ರೆ P ಈಸ್ ಈಕ್ವಲ್ ಟು 2 × 3x + 2. ಪೆರಿಮೀಟರ್ ಎಷ್ಟಿದೆ? 154 ಇದೆ. 2 ಆಯಿತು, ಇದು 3x + 2 ಆಯಿತು. ಓಕೆನಾ? ಹಾಗಿದ್ರೆ ಈಗ 2 ಇಂದ ಡಿವೈಡ್ ಮಾಡ್ಕೊಂಬಿಟ್ಟು 154 / 2 ವಿಚ್ ಈಸ್ ಈಕ್ವಲ್ ಟು 3x + 2. ಇಲ್ಲಿಗೆ ಇದೇನಾಯಿತು ಅಂದರೆ 154 / 2 ಏನಾಗುತ್ತೆ? ಇಲ್ಲಿ 77 ಆಗುತ್ತೆ. 77 - 2 ಅಂದರೆ 75 ವಿಚ್ ಈಸ್ ಈಕ್ವಲ್ ಟು 3/3x. 75 3 ಇಂದ ಹೋಗುತ್ತೆ ಅಲ್ವಾ? 3x ಈಸ್ ಈಕ್ವಲ್ ಟು 75 ಅಂತ ಅಂದರೆ x ಈಸ್ ಈಕ್ವಲ್ ಟು 75/3. 3 1s 3 25s. ಸೊ ಅಲ್ಲಿಗೆ ಏನಾಯಿತು? x ಈಸ್ ಈಕ್ವಲ್ ಟು 25. ನೀವು ಆನ್ಸರ್ ಇಲ್ಲಿಗೆ ಇಷ್ಟಕ್ಕೆ ಇಟ್ಟು ಬಂದ್ರಿ ಅಂತಂದರೆ ಅಲ್ಲಿಗೆ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಏನು ಮಾಡಬೇಕು? ಅವರು ಕಂಪ್ಯಾರಿಟಿವ್ ಆಗಿ ಕೊಟ್ಟಿದ್ದಾರಲ್ವ, ಲೆಂತ್ ಮತ್ತು ಬ್ರೆಡ್ತನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ಅಲ್ಲಿಗೆ ಬ್ರೆಡ್ತನ್ನು ನಾವು x ಅಂತ ತೊಗೊಂಡಿದ್ವಿ, ಲೆಂತನ್ನು 2x + 2 ಅಂತ ಹೇಳಿ ತೊಗೊಂಡಿದ್ವಿ. ಸೊ b ಈಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಇದು ನೋ ಪ್ರಾಬ್ಲಮ್, ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ. l ಈಸ್ ಈಕ್ವಲ್ ಟು 2 × 25 + 2 ಆಗುತ್ತೆ. l ಈಸ್ ಈಕ್ವಲ್ ಟು ಏನಾಗುತ್ತೆ ಹಾಗಿದ್ರೆ 50 + 2 ವಿಚ್ ಈಸ್ ಈಕ್ವಲ್ ಟು 52 ಸೆಂಟಿಮೀಟರ್. ಇದನ್ನು ಸಹಿತ ಬಿಡಬಾರ್ದು, ಯೂನಿಟ್ಸ್ನ ಸಹಿತ ಮಿಸ್ ಮಾಡಬಾರ್ದು. ಗೊತ್ತಾಯ್ತಾ? ಇದಿಷ್ಟು ಸೆಕೆಂಡ್ ಪ್ರಾಬ್ಲಮ್. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೇಗ ನೋಟಿಫೈ ಆಗ್ತೀರಾ. ಓಕೆನಾ? ಈಗ ಹಾಗಿದ್ರೆ ಥರ್ಡ್ ಕ್ವಶನನ್ನು ನೋಡೋಣ. ದ ಬೇಸ್ ಆಫ್ ಆ್ಯನ್ ಐಸೋಸಿಲಸ್ ಟ್ರಯಾಂಗಲ್ ಈಸ್ 4/3 ಸೆಂಟಿಮೀಟರ್. ಐಸೋಸಿಲಸ್ ಟ್ರಯಾಂಗಲ್ ಅಂತಂದ್ರೇನು? ಐಸೋಸಿಲಸ್ ಟ್ರಯಾಂಗಲ್ ಏನಾಗಿರುತ್ತೆ ಅಂದರೆ 2 ಸೈಡ್ಸ್ ಏನಾಗಿರುತ್ತೆ? ಈಕ್ವಲ್ ಲೆಂತ್ ಇರುತ್ತೆ. ಒಂದು ಸೈಡ್ ಇವೆರಡಕ್ಕೂ ಈಕ್ವಲ್ ಇರೋಲ್ಲ. ಅಂದರೆ ಈಗ ABC ಅಂಥೇಳಿ ತೊಗೊಂಡೆ ಅಂತಂದರೆ AB ವಿಚ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ? AC ಆಗಿರುತ್ತೆ. ಅದರ ಜೊತೆಗೆ ಏನಾಗಿರುತ್ತೆ? ಆ್ಯಂಗಲ್ ಅಪೋಸಿಟ್ ಅವು ಎರಡು ಏನಾಗಿರುತ್ತೆ? ಸೇಮ್ ಇರುತ್ತೆ. ಲೆಂತ್ ಸೇಮ್ ಇತ್ತು ಅಂದರೆ ಇನ್ನೊಂದು ಆ ಲೆಂತಿಂದ ಫಾರ್ಮ್ ಆಗಿರುವಂತಹ ಅಲ್ಲಿ ಆ್ಯಂಗಲ್ ಸಹಿತ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಐಸೋಸಿಲಸ್ ಟ್ರಯಾಂಗಲ್ ಆಯಿತು. ಅದರ ಬೇಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಹಾಗೆ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಈಸ್ 2/15 ಸೆಂಟಿಮೀಟರ್. ವಾಟ್ ಈಸ್ ದ ಲೆಂತ್ ಆಫ್ ಐದರ್ ಆಫ್ ದ ರಿಮೈನಿಂಗ್ಸ್ ಈಕ್ವಲ್ ಸೈಡ್ಸ್ನ ವ್ಯಾಲ್ಯೂಗಳನ್ನು ಈಗ ನೋಡಬೇಕಾಗುತ್ತೆ. ಈಗ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಫಸ್ಟ್ ಕನ್ವರ್ಟ್ ಮಾಡ್ಕೊಬಿಡೋಣ. ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ 2/15 ಇದೆ. ಸೊ 15 4s 60, 60 + 2 62/15. ಪೆರಿಮೀಟರ್ ಎಷ್ಟಿದೆ? 62/15 ಸೆಂಟಿಮೀಟರ್ ಇದೆ. ಜೊತೆಗೆ ಇಲ್ಲಿ ನಾವು ಫಸ್ಟು B ಗೊತ್ತಿದೆ, ಬೇಸ್ 4/3 ಸೆಂಟಿಮೀಟರ್ ಇದೆ. ಇವೆಲ್ಲವೂ ನೀವು ಗಿವನ್ ಅಂತ ಹೇಳಿ ಲಿಸ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ. ನಂತರ ಲೆಂತನ್ನು x ಅಂಥೇಳಿ ಕನ್ಸಿಡರ್ ಮಾಡಿರೋಣ. ಗೊತ್ತಾಗ್ತಿದೆಯಾ? ಈಗ ಹಾಗಿದ್ರೆ ಬೇಸ್ ಆಫ್ ದ ಐಸೋಸಿಲಸ್ ಟ್ರಯಾಂಗಲನ್ನು ಕೊಟ್ಟಿದ್ದಾರೆ, ಪೆರಿಮೀಟರನ್ನು ಕೊಟ್ಟಿದ್ದಾರೆ ವ್ಯಾಲ್ಯೂನ. ಸೊ ಇಲ್ಲಿ ಪೆರಿಮೀಟರ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಆಫ್ ದ ಐಸೋಸಿಲಸ್ ಟ್ರಯಾಂಗಲ್ ಗಮನಿಸಬೇಕು ನೀವು. ಈಗ ಟ್ರಯಾಂಗಲ್ ಸ್ಕೇಲಿನ್ ಟ್ರಯಾಂಗಲ್ ಬರುತ್ತೆ, ಅಲ್ಲೇನಾಗಿರುತ್ತೆ? ಈಕ್ವಲ್ ಸೈಡ್ಸ್ಗಳಿರೋದಿಲ್ಲ. ಆ 3 ಸೈಡ್ಸ್ಗಳೇನಾಗಿರುತ್ತೆ? ಡಿಫ್ರೆಂಟ್ ಲೆಂತ್ ಇರುತ್ತೆ. ಜೊತೆಗೆ ಇಲ್ಲಿ ಐಸೋಸಿಲಸ್ ಟ್ರಯಾಂಗಲ್ ಅಂತಂದರೆ 2 ಸೈಡ್ಸ್ ಏನಾಗಿರುತ್ತೆ? ಈಕ್ವಲ್ ಲೆಂತ್ ಇರುತ್ತೆ. ಸೊ ಅದರ ಫಾರ್ಮುಲಾ, ಪೆರಿಮೀಟರ್ ಫಾರ್ಮುಲಾ ಏನಾಗುತ್ತೆ ಅಂತಂದರೆ ಪೆರಿಮೀಟರ್ ಈಸ್ ಈಕ್ವಲ್ ಟು 2a + b ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಿದ್ರೆ ಪೆರಿಮೀಟರ್ ಅಂದರೆ ಅಲ್ಲಿಗೇನಾಯಿತು? 62/15 ಆಗಿದೆ. ಜೊತೆಗೆ ಇಲ್ಲಿ ನಾವು ಆ್ಯಡ್ ಮಾಡಬೇಕಾಗುತ್ತಲ್ವ, ಪ್ಲಸ್ ಎಕ್ಸ್ ಲೆಂತನ್ನು ಸಹಿತ, ಜೊತೆಗೆ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 62/15. ಇಲ್ಲೇನಾಗುತ್ತೆ ಅಂದರೆ 4/3 ಬೇಸ್ ಇಂಟು ಎಕ್ಸ್ ಪ್ಲಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 62/5.
ಒಂದೊಂದೇ ಲೆಂತನ ಇದು ಬೇಸ್ ಆಯ್ತವ, ಒಂದು ಕಡೆ ಲೆಂತ್ ಎಕ್ಸ್ ಆಯಿತು, ಇನ್ನೊಂದು ಕಡೆ ಐಸೋಸಿಲಸಲ್ಲಿ ಏನಾಗಿರುತ್ತೆ ಸೇಮ್ ಇರುತ್ತೆ. ಇದಿಷ್ಟು ಗೊತ್ತಾಯಿತು. 4/3 ಈಗ ಏನು ಮಾಡ್ಬೋದು 2x ವಿಚ್ ಈಸ್ ಈಕ್ವಲ್ ಟು 62/15 ಅಂತ ಹೇಳಿ ಬರ್ಕೋಬೋದು. 2x ನಂಬರ್ಸ್ಗಳನ್ನು ಎಲಿಮಿನೇಟ್ ಮಾಡ್ಕೋಬೇಕು, ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ, ಸೊ ಅದಕ್ಕೋಸ್ಕರ ಏನಾಗುತ್ತೆ 2x ಈಸ್ ಈಕ್ವಲ್ ಟು 62/15 ಮೈನಸ್ 4/3. ಈಗ 315 ಎರಡು ಒಂದೇ ಟೇಬಲಲ್ಲಿ ಹೋಗುತ್ತೆ, ಬಿಗ್ ನಂಬರ್ ಯಾವುದು 15, ಸೊ ಅಲ್ಲಿಗೆ ಎಲ್ ಸಿ ಎಮ್ ಏನಾಯಿತು 15. ಬೇಕಾದರೆ ಚೆಕ್ ಮಾಡಿ ನೋಡಿ, ನಿಮಗೆ ಈ ರೀತಿಯಾಗಿ ಶಾರ್ಟ್ಕಟ್ ಯೂಸ್ ಮಾಡಬಹುದು. 15 ಏನಾಗುತ್ತೆ ನೆಕ್ಸ್ಟ್ ಅಲ್ಲಿಗೆ, ಈಗ 62 ಮೈನಸ್ 20 ಆಗುತ್ತೆ. ನಂತರ 2x ಈಸ್ ಈಕ್ವಲ್ ಟು 20 ಮೈನಸ್ ಮಾಡಿದ್ರೆ ಅಂದರೆ 42/15 ಆಗುತ್ತೆ. ಗೊತ್ತಾಗ್ತಿದೆಯಾ? ನೋಟ್ ಮಾಡ್ಕೊಳ್ತಾ ಹೋಗಿ. ಈಗ x ಈಸ್ ಈಕ್ವಲ್ ಟು 42/15 ಇಂಟು 2x ಇತ್ತಲ್ವಾ, ಸೊ ಅದನ್ನು ನಾನು ಈ ಕಡೆ ಕಳಿಸ್ತಾ ಇದ್ದೀನಿ 2, ಅಲ್ಲಿಗೆ 42/30 ಆಯಿತು. ಅದನ್ನು ನಾವು ಮಲ್ಟಿಪ್ಲೈ ಮಾಡೋದಾದಮೇಲೆ x ಈಸ್ ಈಕ್ವಲ್ ಟು 7/5 ಸೆಂಟಿಮೀಟರ್ ಆಯಿತು. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬೋದು. ಇಷ್ಟೇ ವ್ಯಾಲ್ಯೂ ಜೊತೆಗೆ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಲೆಂತ್ ಆಫ್ ದ ಐಸೋಸಿಲಸ್ ಟ್ರಯಾಂಗಲ್, ಲೆಂತ್ ಆಫ್ ದ ಟೂ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಅದೇನಾಗುತ್ತೆ ಅಂದರೆ ಅಲ್ಲಿಗೆ ನೀವು 7/5 ಸೆಂಟಿಮೀಟರ್ ಅಂಥೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಅವೆರಡನ್ನು ನಾವು ಎಕ್ಸ್ ಮತ್ತು ಎಕ್ಸ್ ಅಂತ ಹೇಳಿ ತೊಗೊಂಡಿದ್ವಿ ಅಲ್ವಾ, ಸೊ ಅದನ್ನು ಈ ರೀತಿಯಾಗಿ ನೀವು ಮೆನ್ಷನ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನೋಡೋಣ. 4th, ಇಟ್ ಈಸ್ ವೆರಿ ಈಸಿ. ಸಮ್ ಆಫ್ 2 ನಂಬರ್ಸ್, ಆ 2 ನಂಬರ್ಸ್ನ ಎಕ್ಸ್ ಮತ್ತು ವೈ ಅಂತ ಹೇಳಿ ತೊಗೊಂಡ್ರೆ ಅವೆರಡು ಸಮ್ ಏನಾಗಿರುತ್ತೆ 95 ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇಫ್ ಒನ್ ಎಕ್ಸಿಡ್ಸ್ ದ ಅದರ್ ಬೈ 15, ಈಗ ಎಕ್ಸನ್ನು ಹಾಗೆ ಇಟ್ಕೊಳ್ಳೋಣ, ಇನ್ನೊಂದು ನಂಬರ್ ಏನಾಗಿದೆ ಇನ್ನು ಈ ಎಕ್ಸಿಗೆ ಕಂಪೇರ್ ಮಾಡಿದ್ವಿ ಅಂತಂದರೆ 15 ಪಟ್ಟು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ ಏನಾಗುತ್ತೆ ಎಕ್ಸ್ ಪ್ಲಸ್ 15 ಆಯಿತು, ವಿಚ್ ಈಸ್ ಈಕ್ವಲ್ ಟು 95. ಈಗ ವೇರಿಯಬಲ್ ಒಂದೇ ಇರೋದ್ರಿಂದ ಏನಾಗುತ್ತೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. 2x ಪ್ಲಸ್ 15 ವಿಚ್ ಈಸ್ ಈಕ್ವಲ್ ಟು 95. 2x ಈಸ್ ಈಕ್ವಲ್ ಟು 95 ಮೈನಸ್ 15. ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ 80 ಬರುತ್ತೆ. 80 ಆದಮೇಲೆ 2x ಈಸ್ ಈಕ್ವಲ್ ಟು 80, 2 1 2 4 ಮೀನ್ಸ್ x ಈಸ್ ಈಕ್ವಲ್ ಟು 40. ಸೊ ಹಾಗಿದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 95 ಅಂತ ಹೇಳಿ ತೊಗೊಂಡಿದ್ವಿ. ಒಂದು ನಂಬರ್ 40 ಆಗಿದೆ, ಹಾಗೆ ಇನ್ನೊಂದು ನಂಬರ್ ಏನಾಗುತ್ತೆ ಅಲ್ಲಿಗೆ ವಿಚ್ ಈಸ್ ಈಕ್ವಲ್ ಟು 95 ಅಂತ ಹೇಳಿದ್ರೆ ಅಲ್ಲಿಗೆ 40 ಪ್ಲಸ್ 15 ಆಗಬೇಕಾಗುತ್ತೆ. ಎಕ್ಸ್ ವ್ಯಾಲ್ಯೂ 40 ಅಲ್ವಾ, ಸೊ ಅಲ್ಲಿಗೆ 55 ಇನ್ನೊಂದು ನಂಬರ್ ಆಯಿತು. ಗೊತ್ತಾಯ್ತಾ? ಹಾಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. 2 ನಂಬರ್ಸ್ ಆರ್ ಇನ್ ದ ರೇಷಿಯೋ 5:3. ಇಫ್ ದೇ ಡಿಫರ್ ಬೈ 18, ವಾಟ್ ಆರ್ ದ ನಂಬರ್ಸ್? ನಿಮಗೆ ಎಕ್ಸಾಮಲ್ಲಿ ಈವನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಹಿತ ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನು ಕೊಡ್ತಾರೆ. ನೀವಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದೇ ಇದೇನೋ ಇಂಪಾರ್ಟೆನ್ಸ್ ಇರೋದಿಲ್ಲ. ಯಾಕೆ ಅಂತಂದರೆ ಈಗ 5:3 ಕೊಟ್ಟಿದ್ದಾರೆ, ಇದರ ರೇಷಿಯೋದಲ್ಲೇ ಇರುತ್ತೆ ಅಲ್ವಾ. ಅವ್ರು ನಿಮಗೆ ಕೇಳ್ತಾರೆ ಅಂದರೆ ಈಗ A:B ಅಂತ ಹೇಳಿ ಕೊಟ್ಟರೆ B ವ್ಯಾಲ್ಯೂ ಏನು ಅಂಥೇಳಿ ಅಥವಾ A ವ್ಯಾಲ್ಯೂ ಏನು ಅಂಥೇಳಿ ಕೇಳಿರ್ತಾರೆ. ಆಪ್ಷನ್ಸ್ಗಳನ್ನು 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ನೀವೇನು ಮಾಡಬೇಕಾಗುತ್ತೆ 3 ಟೇಬಲ್, ನಿಮಗೆ B ಕೇಳಿದ್ರು ಅಂತಂದರೆ ಆಗೇನಾಗುತ್ತೆ 3 ಟೇಬಲಲ್ಲಿ ಯಾವುದೇದಿದೆ ಅಂಥೇಳಿ ನೋಡ್ಕೊಂಡು ಹೋಗಬೇಕು. ಅಥವಾ ಇಬ್ಬರು ಪರ್ಸನ್ಸ್ ನೇಮ್ ಕೊಟ್ಬಿಟ್ಟು ಅವರು ಇಷ್ಟು ಸ್ಯಾಲ್ರಿ ರೇಷಿಯೋದಲ್ಲಿ ತೊಗೊತಿರ್ತಾರೆ, ಇಷ್ಟು ಡೆಪಾಸಿಟ್ ಮಾಡ್ತಾಯಿದ್ದಾರೆ, ಇಷ್ಟು ಸೇವ್ ಮಾಡ್ತಾಯಿದ್ದಾರೆ, ಈ ರೀತಿಯಾಗಿ ನೀವು ನೋಡ್ತಾ ಬಂದ್ರಿ ಅಂದರೆ ಆಗ ನಿಮಗೆ ಈ ರೇಷಿಯೋನ ಇಟ್ಕೊಂಡ್ಬಿಟ್ಟೆ ನೀವು ಆಪ್ಷನ್ಸ್ನ ನೋಡಿಬಿಟ್ಟು ಡಿಸೈಡ್ ಮಾಡಬಹುದು. 3 ಟೇಬಲಲ್ಲಿರುತ್ತೆ ಇದು, ಇಲ್ಲ ಅಂತಂದರೆ ಇದು 5 ಟೇಬಲಲ್ಲಿರುತ್ತೆ. ಇದ್ರ ಜೊತೆಗೆ ಡಿವೈಡ್ ಮಾಡಿ ಸಹಿತ ನೀವು ಕಂಪೇರ್ ಮಾಡಿ ನೋಡಬಹುದು. ಸೊ ಈ ರೀತಿಯಾಗಿ ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ಸ್ ಪ್ರಾಬ್ಲಮ್ಸ್ಗಳನ್ನು ನೀವು ಎಕ್ಸಾಮಲ್ಲಿ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಸಹಾಯ ಆಗಿರುತ್ತೆ. 2 ನಂಬರ್ಸ್ ಆರ್ ಇನ್ ದ ರೇಷಿಯೋ 5:3. ಇಫ್ ದೇ ಡಿಫರ್ ಬೈ 18, ವಾಟ್ ಆರ್ ದ ನಂಬರ್ಸ್? ಹಾಗಿದ್ರೆ ನೋಡೋಣ, ಈ ರೇಷಿಯೋ ಏನು 5:3 ಇದೆಯಲ್ಲ ಅದನ್ನು 5x ಹಾಗೆ 3x ಅಂತೇಳಿ ತೊಗೊಳ್ಳೋಣ. ಯಾಕಂದರೆ ಅದು ರೇಷಿಯೋ ಕೊಟ್ಟಿದ್ದಾರೆ ಅವರಷ್ಟೇ, ಎಕ್ಸಾಕ್ಟ್ ನಂಬರನ್ನು ಕೊಟ್ಟಿಲ್ಲ. ಸೊ ಆ ಕಾರಣದಿಂದಾಗಿ ಇಫ್ ದೇ ಡಿಫರ್ ಬೈ 18, ವಾಟ್ ಆರ್ ದ ನಂಬರ್ಸ್? ಅವೆರಡರ ಮಧ್ಯೆ ಇವಾಗ 18 ಡಿಫ್ರೆನ್ಸ್ ಇದೆ ಅನ್ನೋದಾದರೆ ಹಾಗಿದ್ರೆ 5x ಮೈನಸ್ 3x ಈಸ್ ಈಕ್ವಲ್ ಟು 18 ಆಗುತ್ತೆ. 2x ಈಸ್ ಈಕ್ವಲ್ ಟು 18, x ಈಸ್ ಈಕ್ವಲ್ ಟು 9. ಸೊ ಈಸಿಯಾಗಿ ಸಾಲ್ವ್ ಆಯಿತು. ಹಾಗಿದ್ರೆ 5 ಇಂಟು 9 ವಿಚ್ ಈಸ್ ಈಕ್ವಲ್ ಟು 45, 3 ಇಂಟು 9 ವಿಚ್ ಈಸ್ ಈಕ್ವಲ್ ಟು 27,
3 ಟೇಬಲ್ ಇದು, ಹಾಗೆ 5 ಟೇಬಲ್ ಇದು. ಆಪ್ಷನ್ಸಲ್ಲಿ 5 ಇದ್ದಾಗ ಏನಾಗುತ್ತೆ ಅಂದರೆ ಆಪ್ಷನ್ಸಲ್ಲಿ 5 ಮತ್ತು 0 ಕೊನೆ ನಂಬರ್ ಇತ್ತು ಅಂತಂದರೆ ಮತ್ತೆ ಅವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲೂ ಸಹಿತ ಕೆಲವು ಟ್ರಿಕ್ಸ್ಗಳಿದ್ದಾವೆ, ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆ್ಯಡ್ ಅಪ್ ಟು 51. ವಾಟ್ ಆರ್ ದೀಸ್ ಇಂಟೀಜರ್ಸ್? ಎಕ್ಸಾಮಲ್ಲೂ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಸಹಿತ ಈ ರೀತಿಯಾದಂಥ ಪ್ರಶ್ನೆಗಳು ಬಂದೇ ಬರ್ತವೆ. 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್, ಕಾನ್ಸಿಕ್ಯೂಟಿವ್ ಅಂತಂದ್ರೇನು, ಒಂದಾದಮೇಲೆ ಅದರ ನೆಕ್ಸ್ಟ್ ನಂಬರ್ ಅಂತ ಹೇಳಿ. ಅಲ್ಲಿಗೆ ನಾವೇನು ಮಾಡಬೇಕು, 3 ಸೀರೀಸಲ್ಲಿರುವಂತಹ ನಂಬರನ್ನು ತೊಗೋಬೇಕು. ಒಂದು ನಂಬರ್ನ ನಾವು ಎಕ್ಸ್ ಅಂತ ತೊಗೊಂಡಿದ್ದೀವಿ ಅಂತಂದರೆ ನೆಕ್ಸ್ಟ್ ನಂಬರ್ನ x+1, ಹಾಗೆ ಅದರ ನೆಕ್ಸ್ಟ್ ನಂಬರ್ನ x+2 ಅಂಥೇಳಿ. x+2ನೇ ಯಾಕೆ, ಈಗ x+1 +1 ಅಂತಂದ್ರೆ ಅಲ್ಲಿಗೆ ಏನಾಗುತ್ತೆ, x+2ನೇ ಆಗುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಆ್ಯಡ್ ಅಪ್ ಟು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, x + x+1 + x+2 ವಿಚ್ ಈಸ್ ಈಕ್ವಲ್ ಟು 51 ಆಗುತ್ತಂತೆ. x 3x + 1 + 2. ಸೊ ಅಲ್ಲಿಗೆ ಏನಾಯಿತು 3 ವಿಚ್ ಈಸ್ ಈಕ್ವಲ್ ಟು 51. ಗೊತ್ತಾಗ್ತಿದೆಯಾ? ಆ ನಂತರ ಈಗ ಇಲ್ಲೇನಾಯಿತು, 3ನ ನೀವು ಕಾಮನ್ ತೆಗೆದ್ಬಿಟ್ಟು ಆ ರೀತಿನಾದರೂ ಮಾಡಬಹುದು. ಸೊ ಬೆಟರ್ 3ನ ನಾನು 51 ಜೊತೆಗೆ ಮೈನಸ್ ಮಾಡ್ತಾಯಿದ್ದೀನಿ. 3x = 51 - 3. ಸೊ ಅಲ್ಲಿಗೆ 48 ಬರುತ್ತೆ. ಆನಂತರ 3x ವಿಚ್ ಈಸ್ ಈಕ್ವಲ್ ಟು 48, x = 16. 3 1 3 6. ಸೊ x = 18 ಆಯಿತು. ನಾವು ತಗೊಂಡಂತಹ ನಂಬರ್ಸ್ x+1 x+2 ವ್ಯಾಲ್ಯೂ ನಮಗೆ ಬಂದಿರೋದು 16 ಬಂದಿದೆ. ಸೊ ಇದು ಡೈರೆಕ್ಟ್ ಆನ್ಸರ್ 16. 16 + 1 17, 16 + 2 18. ಸೊ ಇವೆಲ್ಲವೂ ಕಾನ್ಸಿಕ್ಯೂಟಿವ್ ನಂಬರ್ಸ್ ಆಗಿದೆ. ಇವಿಷ್ಟನ್ನು ಆ್ಯಡ್ ಮಾಡಿ ನೋಡಿ, ನಿಮಗೆ 51 ಬಂದೇ ಬರುತ್ತೆ. ಗೊತ್ತಾಗ್ತಿದೆಯಾ? ಹಾಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಸಮ್ ಆಫ್ ದಿ 3 ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ ಆಫ್ 8 ಈಸ್ 8 8 8. ಫೈಂಡ್ ದ ಮಲ್ಟಿಪಲ್ಸ್. ಇಲ್ಲಿ ನಾವು ಆ್ಯಡನ್ನು ಮಾಡಿದ್ವಿ, ಆದರೆ ಇಲ್ಲೇನು ಮಾಡಬೇಕು, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಏನನ್ನು ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪಲ್ಸ್ ಆಫ್ 8 ಅಂತ ಹೇಳಿದ್ದಾರೆ. ಸಮ್ ಇದೆ, ಓಕೆ. ಫಸ್ಟ್ ಇದನ್ನು ನಾವು ಸಾಲ್ವ್ ಮಾಡ್ಕೊಂಬಿಟ್ಟು ಆನಂತರ ಸಮ್ ಮಾಡೋಣ, ಓಕೆನಾ. ಮಲ್ಟಿಪಲ್ಸ್ ಆಫ್ 8 ಅಂತಂದ್ರೇನು, 8 16 24 ಈ ರೀತಿಯಾಗಿ ಮಲ್ಟಿಪಲ್ಸ್ ಆಫ್ 8 ಅಂತ ಹೇಳ್ತೀವಿ ಅಲ್ವಾ. ಫ್ಯಾಕ್ಟರ್ಸ್ ಅಂತಂದರೆ ಬೇರೆ, ಮಲ್ಟಿಪಲ್ಸ್ ಅಂತಂದರೆ ಬೇರೆ, ಅದನ್ನು ನೀವು ಗಮನಿಸಬೇಕಾಗುತ್ತೆ. ಇಲ್ಲಿ ಮಲ್ಟಿಪಲ್ಸ್ ಆಫ್ 8ಅನ್ನು ನಾವು ಫಸ್ಟು ತೊಗೋಬೇಕು, ವಿತ್ ಕಾನ್ಸಿಕ್ಯೂಟಿವ್ ಇರಬೇಕು. ಕಾನ್ಸಿಕ್ಯೂಟಿವ್ ನಾವು ಏನು ಹೇಳ್ತೀವಿ ಜನರಲಾಗಿ, x+1 x+2 ತೊಗೊಂಡ್ರೆ. ಮಲ್ಟಿಪಲ್ಸ್ ಅಂತಂದರೆ ಏನಾಗುತ್ತೆ, 8 8 8. ಗೊತ್ತಾಗ್ತಿದೆಯಾ? ಈಗ ಇವನ್ನೆಲ್ಲ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ಮೀನ್ಸ್ ಇಲ್ಲಿ ಸಮ್ಮನ್ನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ 8x + 8 × x+1 + 8 × x+2 ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ, 8 8 8 ಆಗುತ್ತಂತೆ. ಸಖತ್ತಾಗಿದೆ ಅಲ್ವಾ ಪ್ರಾಬ್ಲಮ್ ಇದು. 8 ಇಂಟು, ಈಗ 8 ಎಲ್ಲ ಕಾಮನ್ ತೆಗೆದು 8 + x + x + 1 ಹಾಗೆ ಇದು 2. ಸೊ ಅಲ್ಲಿಗೆ 3 ಆಯಿತು, ವಿಚ್ ಈಸ್ ಈಕ್ವಲ್ ಟು 8 8 8. ಓಕೆನಾ. ಈಗ ಹಾಗಿದ್ರೆ 8 × 3x + 3 ವಿಚ್ ಈಸ್ ಈಕ್ವಲ್ ಟು 8 8 8. 8 1 8 1 1 1. ಸೊ ಅಲ್ಲಿಗೆ 3x + 3 ವಿಚ್ ಈಸ್ ಈಕ್ವಲ್ ಟು 1 1 1. ಹಾಗಿದ್ರೆ 3x = 1 1 1 - 3 ವಿಚ್ ಈಸ್ ಈಕ್ವಲ್ ಟು 108. ನಂತರ x = 108/3. ನೀವು ಮಲ್ಟಿಪಲ್ಸ್ ಆಗುತ್ತೋ ಇಲ್ವೋ, ಡಿವೈಡ್ ಆಗುತ್ತೋ ಇಲ್ವೋ, ಡಿವಿಸಿಬಿಲಿಟಿ ರೂಲ್ಸ್ಗಳನ್ನು ನೆನ್ಪು ಮಾಡ್ಕೋಬೇಕಾಗುತ್ತೆ. 8 + 1 ಎಷ್ಟಾಗುತ್ತೆ, 9. ಹಾಗಿದ್ರೆ 3 1 3 3 3 9 ಬರುತ್ತೆ. ಸೊ ಅಲ್ಲಿಗೆ ಈ 108 ಅನ್ನೋದು 3ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿ. ಗೊತ್ತಾಗ್ತಿದೆಯಾ? ಅದರ ಎಕ್ಸಾಕ್ಟ್ ವ್ಯಾಲ್ಯೂ ಏನು, 3 3 9 ಹಾಗೆ 3 6 18. ಸೊ ಅಲ್ಲಿಗೆ x = 36 ಆಯಿತು. ಕಾನ್ಸಿಕ್ಯೂಟಿವ್ ಮಲ್ಟಿಪಲ್ಸ್ಗಳನ್ನು ನಾವೇನಂತ ತೊಗೊಂಡಿದ್ವಿ, 8x 8x+1 ದೆನ್ 8x+2. ಸೊ ಅಲ್ಲಿಗೆ 8 × 36 ಮಾಡಿ ನೋಡಿ, ಎಕ್ಸಾಕ್ಟ್ ವ್ಯಾಲ್ಯೂ ನೀವು ಕಮೆಂಟನ್ನು ಮಾಡಿ, ಓಕೆನಾ. 36 + 1 ದೆನ್ 8 × 36 + 2 ಇದರ ವ್ಯಾಲ್ಯೂಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಈ ಪ್ರಾಬ್ಲಮ್ಸ್ಗಳೆಲ್ಲ ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. 8th question, 3 consecutive integers are such that
ವೆನ್ ದೇ ಆರ್ ಟೇಕನ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆ್ಯಂಡ್ ಮಲ್ಟಿಪ್ಲೈ. ಈಗ ನಾವು ಇಷ್ಟೊತ್ತು ತೊಗೊಂಡಿದ್ದು ಸಹಿತ ಇನ್ಕ್ರೀಸಿಂಗ್ ಆರ್ಡರಲ್ಲೇ ಅಲ್ವಾ, x+1 x+2 ಈ ರೀತಿಯಾಗಿ ಇನ್ಕ್ರೀಸಿಂಗ್ ಆರ್ಡರಲ್ಲೇ ತೊಗೊಂಡಿದ್ದೀವಿ. ಆ್ಯಂಡ್ ದೇ ಆರ್ ಮಲ್ಟಿಪ್ಲೈಡ್ ಬೈ 2 3 4. ಈಗ ಹಾಗಿದ್ರೆ 2 3 4 ಗೊತ್ತಾಗ್ತಿದೆಯಾ. ದೇ ಆ್ಯಡ್ ಮಾಡಬೇಕು ಟು 74 ವಿಚ್ ಇಸ್ ಈಕ್ವಲ್ ಟು 74. ಸೊ ಈಸಿಯಾಗಿ ಸಾಲ್ವ್ ಮಾಡಬಹುದಲ್ವಾ. ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಂಡ್ರೆ ನೀವು ಎಲ್ಲ ಕಾನ್ಸಿಕ್ಯೂಟಿವ್ ನಂಬರ್ಸ್ಗಳೇನಿದೆ ಅಲ್ವಾ ಅವುಗಳನ್ನು ನೀವು ಫೈಂಡ್ ಔಟ್ ಮಾಡಬಹುದು. ಹಾಗಿದ್ರೆ ಸಾಲ್ವ್ ಮಾಡ್ತಾ ಬರೋಣ. 2x ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 1 ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 2. ಫಸ್ಟ್ ಇದನ್ನು ಸಾಲ್ವ್ ಮಾಡ್ಕೊಬಿಡೋಣ. 2x ಪ್ಲಸ್ 3x ಪ್ಲಸ್ 3 ಪ್ಲಸ್ 4x ಪ್ಲಸ್ 8 ಆಯಿತು. ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ನಾನು. 2 3 4 ಅಲ್ಲಿಗೇನಾಯಿತು, 4 ಪ್ಲಸ್ 3 7 8 9. 9x ಇಸ್ ಈಕ್ವಲ್ ಟು ಪ್ಲಸ್ 8 ಪ್ಲಸ್ 3 11 ಆಯಿತು. 9x ಪ್ಲಸ್ 11 ವಿಚ್ ಈಸ್ ಈಕ್ವಲ್ ಟು 74. 9x ಈಸ್ ಈಕ್ವಲ್ ಟು 74 ಮೈನಸ್ 11 363 ಗೊತ್ತಾಗ್ತಿದೆಯಾ. ನಂತರ ಅಲ್ಲಿಗೇನಾಯಿತು, 9 1 9 7. ಸೊ ಅಲ್ಲಿಗೆ ವ್ಯಾಲ್ಯೂ 7 ಬಂತು. ವ್ಯಾಲ್ಯೂಸ್ಗಳೇನೇನಿತ್ತು, 2x ಇತ್ತು, 3x ಪ್ಲಸ್ 1 ಇತ್ತು, ಹಾಗೆ 4x ಪ್ಲಸ್ 2 ಇತ್ತು. ನಮಗೆ ಬಂದಿರೋ ಆನ್ಸರು 7. 7 2 14, 3 7 ಪ್ಲಸ್ 1 8, 8 3 24, ಹಾಗೆ 7 ಪ್ಲಸ್ 2 ಏನಾಗುತ್ತೆ ಇಲ್ಲಿ, 7 ಪ್ಲಸ್ 2 9 ಆಗುತ್ತೆ, 9 4 36. ಸೊ ಸಾರಿ ಬಟ್ ದೀಸ್ ನಂಬರ್ಸ್ ಅಂತ ಹೇಳಿ ಕೇಳಿರೋದ್ರಿಂದ ಅವರು ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಹೇಳಿರೋದ್ರಿಂದ ಕೇವಲ ನಾವು ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಅಷ್ಟೇ ತೊಗೋಬೇಕಾಗುತ್ತೆ. 7 8 9 ದೀಸ್ ಆರ್ ದ ಇಂಟೀಜರ್ಸ್. ಗೊತ್ತಾಗ್ತಿದೆಯಾ. ನೆಕ್ಸ್ಟ್, ದ ಏಜಸ್ ಆಫ್ ರಾಹುಲ್ ಆ್ಯಂಡ್ ಹರುಣ್. ನಾನು ಆಗಲೇ ನಿಮಗೆ ಹೇಳಿದೆ, ಈಗ ಎಕ್ಸಾಮ್ಸಲ್ಲಿ ನಿಮಗೆ ಇಬ್ಬರು ಕಂಪ್ಯಾರಿಟಿವ್ ಆಗಿ ಇಬ್ಬರು ಪರ್ಸನ್ಸ್ ನೇಮ್ ಕೊಟ್ಬಿಟ್ಟು ಅವರು ಇನ್ವೆಸ್ಟ್ ಮಾಡ್ತಿದ್ದಾರೆ ಈ ರೀತಿಯಾಗಿ ಏನೋ ಹೇಳ್ಬೋದು, ಅಥವಾ ಏಜಸ್ ಪ್ರಾಬ್ಲಮ್ಸ್ಗಳನ್ನು ಸಹಿತ ನಿಮಗೆ ಕೊಡ್ಬೋದು. ಇಬ್ಬರು ಮಕ್ಕಳು ಅಥವಾ ಇಬ್ಬರು ಪರ್ಸನ್ಸ್ನ ನೇಮ್ ಕೊಟ್ಬಿಟ್ಟು ಅವರ ಏಜ್ ಇಷ್ಟು ಈ ರೇಷಿಯೋದಲ್ಲಿದೆ ಅಂತ ಹೇಳಿದ್ದಾರೆ. ಆಫ್ಟರ್ 4 ಇಯರ್ಸ್ ಆದಮೇಲೆ ಏನಾಗುತ್ತೆ, ದೇರ್ ಸಮ್ ಅವರ ಇಬ್ಬರು ಏಜನ್ನು ಸಮ್ ಮಾಡಿದ್ರೆ ನಮಗೇನಾಗುತ್ತೆ 56 ಸಿಗ್ತಾ ಇದೆ. ವಾಟ್ ಆರ್ ದೇರ್ ಪ್ರೆಸೆಂಟ್ ಏಜನ್ನು ಕೇಳ್ತಾ ಇದ್ದಾರೆ. ಪ್ರೆಸೆಂಟ್ ಏಜನ್ನು ಅವರು ರೇಷಿಯೋದಲ್ಲಿ ಕೊಟ್ಟಿದ್ದಾರೆ 5:7 ಅಂತ ಹೇಳಿ. ಸೊ ನೀವು ಈಗ ಅವರ ಪ್ರೆಸೆಂಟ್ ಏಜನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅವರ ಇವಾಗ ಪ್ರೆಸೆಂಟ್ ಏಜನ್ನು ಅವರು ರೇಷಿಯೋ ಫಾರ್ಮಲ್ಲಿ ಕೊಟ್ಟಿದ್ದಾರೆ 5:7. ಅದನ್ನು ನಾವು 5x 7x ಅಂತೇಳಿ ತೊಗೊಳ್ಳೋಣ. ಆಫ್ಟರ್ 4 ಇಯರ್ಸ್ ಅಂದರೆ +4 +4 ಇಬ್ಬರದು ಮಾಡಿದಾಗ ಏನಾಗುತ್ತೆ ಅಂದರೆ 5x + 4 + 7x + 4 ಇಬ್ಬರದು ಆ್ಯಡ್ ಮಾಡಿದಾಗ 56 ಇಯರ್ಸ್ ಆಗುತ್ತಂತೆ. ಗೊತ್ತಾಗ್ತಿದೆಯಾ. ಹಾಗಿದ್ರೆ 5 ಮತ್ತು 7ಅನ್ನು ಆ್ಯಡ್ ಮಾಡಿದ್ರೆ ಅಲ್ಲಿಗೆ 12x + 4 + 4 8 ವಿಚ್ ಈಸ್ ಈಕ್ವಲ್ ಟು 56. 12x ಈಸ್ ಈಕ್ವಲ್ ಟು 56ಅಲ್ಲಿ 8 ತೆಗೆದ್ರೆ 48 ಆಗುತ್ತೆ. 12 1 12 4 x ಈಸ್ ಈಕ್ವಲ್ ಟು 4 ಆಯಿತು. ಹಾಗಿದ್ರೆ 5x ಮತ್ತು 7x ಇದೆ ಅಲ್ವಾ, 5 × 4 7 × 4 5 4 20 7 4 28. These are the values of ರಾಹುಲ್ ಆ್ಯಂಡ್ ಹರುಣ್. ಈಗ ಇವರಿಬ್ಬರದು ವ್ಯಾಲ್ಯೂಸು 20 ಇಯರ್ಸ್ ಏನಾಗಿದೆ 20 ಮತ್ತು ಇನ್ನೊಂದು 20 8 ಬಂತಲ್ವಾ. ನೋಡ್ಬೋದು ನೀವು 4 5 4 7. ಸೊ ರೇಷಿಯೋ ಕರೆಕ್ಟಾಗಿ ಬರ್ತಿದೆ ಅಲ್ವಾ. ಈ ರೀತಿಯಾಗಿ ನೀವು ನೋಡ್ತಾ ಹೋಗ್ಬೋದು. 10th question, the number of boys and girls in a class are in the ratio 7:5. The number of boys is 8 more than the number of girls. What is their present ages? ಇಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ರೇಷಿಯೋನ 7:5 ಕೊಟ್ಟಿದ್ದಾರೆ. ಬಾಯ್ಸ್ ರೇಷಿಯೋ ಏನಾಗಿದೆ 8, ಗರ್ಲ್ಸ್ಗಿಂತನೂ ಏನಾಗಿದೆ ಅಲ್ಲಿ 8 ಜಾಸ್ತಿ ಇದೆ. ಸೊ ಈ ರೀತಿ ಇದ್ದಾಗ ಏನು ಮಾಡ್ಬೋದು, ಅಫ್ಕೋರ್ಸ್ 7 ಮತ್ತು 5x ಅಂತ ಹೇಳಿ ತೊಗೋಬೇಕಾಗತ್ತೆ. ಅಲ್ಲಿಗೆ ಇಲ್ಲಿ ಬಾಯ್ಸ್ ಹೇಳಿದ್ದಾರೆ. ಬಾಯ್ಸ್ ಏನಾಗಿದೆ 8 more than ಪ್ಲಸ್ ಗರ್ಲ್ಸ್. ಹಾಗಿದ್ರೆ ಇವರಿಬ್ಬರದ್ದು ರೇಷಿಯೋ ಗೊತ್ತಿದೆ ಅಲ್ವಾ ನಿಮಗೆ. ಅಲ್ಲಿಗೆ ಏನಾಗುತ್ತೆ 7x ವಿಚ್ ಈಸ್ ಈಕ್ವಲ್ ಟು 8 + 5x ಆಗುತ್ತೆ. ಕರೆಕ್ಟ್ ಅಲ್ವಾ. 7x ವಿಚ್ ಈಸ್ ಈಕ್ವಲ್ ಟು 5x + 8 ಮೈನಸ್ ಮಾಡಿದ್ರೆ 2x ವಿಚ್ ಈಸ್ ಈಕ್ವಲ್ ಟು 8, x ಈಸ್ ಈಕ್ವಲ್ ಟು 4. ಅರ್ಥ ಆಯ್ತಾ. ಸೊ ಅಲ್ಲಿಗೆ ಬಾಯ್ಸ್ ರೇಷಿಯೋ ಎಷ್ಟಿತ್ತು 7x ಇತ್ತು. ಬಂದಿರುವಂಥ ಆನ್ಸರು ಅಲ್ಲಿ 4. ನಂತರ 4 7 28.
ನಂತರ ಗರ್ಲ್ಸ್ ರೇಷಿಯೋ ಎಷ್ಟಿದೆ 5x ಇದೆ. ಸೊ ಅಲ್ಲಿಗೆ 5 4s 20. ಸೊ ಆನ್ಸರ್ ಈಸಿಯಾಗಿ ಸಿಕ್ತು. ಈಗ ಅವ್ರು ಕೇಳ್ತಾ ಇರೋದು ವಾಟ್ ಈಸ್ ದೇರ್ ಪ್ರೆಸೆಂಟ್ ಏಜಸ್ ಅಂತ ಹೇಳಿ. ಸೊ ಗೊತ್ತಾಯಿತು. ಟೋಟಲ್ ಸಹಿತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ 48. ಗೊತ್ತಾಯ್ತಾ. ನೆಕ್ಸ್ಟ್ ನೋಡೋಣ. ಬೈಚುಂಗ್ಸ್ ಫಾದರ್, ಬೈಚುಂಗ್ ಅಂತ ಹೇಳಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಅವನ ಒಂದು ಫಾದರ್ನ ಒಂದು ಏಜನ್ನು ಕೊಟ್ಟಿದ್ದಾರೆ 26 years ದ್ಯಾನ್ ದ ಬೈಚುಂಗ್ಸ್ ಏಜ್. ದ್ಯಾನ್ ದ ಅಂತ ಹೇಳಿ ಬಂದಾಗ ನೀವಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ, ಒಂದು ಇಲ್ಲ ಮೈನಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿದ್ದಾಗ ಇಲ್ಲಿ ಯಂಗರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಬೈಚುಂಗ್ಸ್ನ ಫಾದರ್ನ ಒಂದು ಏಜನ್ನು ನಾವು ಎಕ್ಸ್ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಗೊತ್ತಾಗ್ತಿದೆಯಾ. ಏಜುಂಗ್ಸ್ನ ಈಗ ಏಜ್ ಆಫ್ ದ ಬೈಚುಂಗ್ಸ್ ಗ್ರ್ಯಾಂಡ್ ಫಾದರ್ದು ಅಲ್ಲಿ ಏಜ್ ಏನಾಗುತ್ತೆ ಅಂದರೆ ಏಜ್ ಆಫ್ ಬೈಚುಂಗ್ಸ್ ಗ್ರ್ಯಾಂಡ್ ಫಾದರ್ ಎಷ್ಟಾಗುತ್ತೆ ಅಂತಂದರೆ ಎಕ್ಸ್ ಪ್ಲಸ್ 26 ಆಗುತ್ತೆ. ಫಾದರ್ಗಿಂತನೂ ಅವರು ಏನಾಗಿರುತ್ತೆ ದೊಡ್ಡವರು ಇರ್ತಾರೆ. ಸೊ ಅಲ್ಲಿಗೆ ಹಾಗಿದ್ರೆ ಏಜ್ ಆಫ್ ದ ಬೈಚುಂಗ್ಸ್ ಆ್ಯಂಡ್ 29 years ಓಲ್ಡರ್ ದ್ಯಾನ್ ದ ಬೈಚುಂಗ್. ಸೊ ಅಲ್ಲಿಗೆ ಏನಾಗುತ್ತೆ ಅವ್ರಿಗಿಂತ ಸಣ್ಣವನು. ಸೊ ಅಲ್ಲಿಗೆ ಏಜ್ ಆಫ್ ಬೈಚುಂಗ್ ಈಸ್ ಈಕ್ವಲ್ ಟು x minus 29. The sum of the ages of all the three is 135 years. What is the age of each of them? ಬೈಚುಂಗ್ಸ್ನ ಫಾದರ್ನ ಏಜ್ನ ಎಕ್ಸ್ ಅಂತ ಹೇಳಿ ತೊಗೊಂಡಿದ್ವಿ. ಇವರ ಒಂದು ಅಂದರೆ ಬೈಚುಂಗ್ಸ್ನ ಗ್ರ್ಯಾಂಡ್ ಫಾದರ್ ದೊಡ್ಡವರಿದ್ದಾರೆ ಎಕ್ಸ್ ಪ್ಲಸ್ 26. ಹಾಗೆ ಬೈಚುಂಗ್ನ ಒಂದು ವ್ಯಾಲ್ಯೂ 29 years ಓಲ್ಡರ್ ದ್ಯಾನ್ ಬೈಚುಂಗ್. ಅಲ್ಲಿಗೆ ಏನಾಗುತ್ತೆ ಈ ಒಂದು ಎಕ್ಸ್ ಮೈನಸ್ 29 ಆಯಿತು. ಈಗ ಇದಿಷ್ಟನ್ನು ನಾವು ಆ್ಯಡ್ ಮಾಡಿದ್ರೆ ಎಕ್ಸ್ ಪ್ಲಸ್ 26 ಪ್ಲಸ್ ಎಕ್ಸ್ ಮೈನಸ್ 29 ವಿಚ್ ಈಸ್ ಈಕ್ವಲ್ ಟು 135. 3x ಮೈನಸ್ 3 ಈಸ್ ಈಕ್ವಲ್ ಟು 135. ಗೊತ್ತಾಗ್ತಿದೆಯಾ. ನಂತರ 3x ಈಸ್ ಈಕ್ವಲ್ ಟು 138. ಎಕ್ಸ್ ಈಸ್ ಈಕ್ವಲ್ ಟು 3 1s 3 4s 12 3 6 18 46. ಈಗ ಆಗಿದ್ರೆ ಒಬ್ಬೊಬ್ರದ್ದು ನೋಡೋದಾದರೆ ಎಕ್ಸ್ ಒಬ್ರದ್ದಿದೆ, ಹಾಗೆ ಎಕ್ಸ್ ಪ್ಲಸ್ 26 ಒಬ್ರದ್ದಿದೆ, ಎಕ್ಸ್ ಮೈನಸ್ 29 ಒಬ್ರದ್ದಿದೆ ಅಲ್ವಾ. ಈಗ ಹಾಗಿದ್ರೆ ಒಬ್ಬೊಬ್ರದ್ದು ನೋಡ್ತಾ ಬಂದರೆ 46 ಆಯಿತು. 46 ಪ್ಲಸ್ 26 72 ಆಗುತ್ತೆ. ಎಕ್ಸ್ 46 ಮೈನಸ್ 29 ಅಲ್ಲಿ 17 ಆಗುತ್ತೆ. ಎಲ್ಲರದು ಇಯರ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದಿಷ್ಟನ್ನು ಆ್ಯಡ್ ಮಾಡಿ ನೋಡಿ, ನಿಮಗೆ 135 ವ್ಯಾಲ್ಯೂ ಬಂದೇ ಬರುತ್ತೆ. ನೆಕ್ಸ್ಟ್ ಕ್ವಶನ್. 15 years from now, Ravi's age will be 4 times his present age. What is Ravi's present age? ಈಗ ರವೀಸ್ ಏಜನ್ನು ನಾವು ಎಕ್ಸ್ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಲೆಟ್ ಟೇಕ್ ರವೀಸ್ ಏಜ್ ಆ್ಯಸ್ ಎಕ್ಸ್. ಓಕೆ. 15 years from now ಅಂತಂದರೆ ಅಲ್ಲಿಗೇನಾಯಿತು ಪ್ಲಸ್ 15 ವಿಲ್ ಬಿ ಏನಾಗಿರುತ್ತೆ, ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ 4 times his present age. ಪ್ರೆಸೆಂಟ್ ಏಜ್ ಎಕ್ಸ್ ಅಂತ ತೊಗೊಂಡಿದ್ವಿ. ಸೊ ಅಲ್ಲಿಗೆ 4x ಆಯಿತು. ಈಗ ಈಸಿಯಾಗಿ ಸಾಲ್ವ್ ಮಾಡಬಹುದಲ್ವ. 3x ಈಸ್ ಈಕ್ವಲ್ ಟು 15, ಎಕ್ಸ್ ಈಸ್ ಈಕ್ವಲ್ ಟು 5. ಸೊ ಅಲ್ಲಿಗೆ ರವೀಸ್ ಪ್ರೆಸೆಂಟ್ ಏಜ್ ಈಸ್ 15. ಗೊತ್ತಾಗ್ತಿದೆಯಾ. ನಂತರ ರ್ಯಾಷನಲ್ ನಂಬರ್ ಅಂತ ಅಂದ್ರೇನು, ದೇ ಆರ್ ಎಕ್ಸ್ಪ್ರೆಸ್ಡ್ ಇನ್ p/q ಫಾರ್ಮ್. ಹಾಗೆ q ಈಸ್ ನಾಟ್ ಈಕ್ವಲ್ ಟು 0. ಇದನ್ನು ನೀವು ಆಲ್ರೆಡಿ ನಮ್ಮ ವಿಡಿಯೋಗಳಲ್ಲೇ ನೋಡಿದ್ದೀರಾ. ಹಾಗೆ ರ್ಯಾಷನಲ್ ನಂಬರ್ ಚಾಪ್ಟರ್ನ ನೋಡಿಲ್ಲ ಅಂತಂದರೆ ನೀವು ಫಸ್ಟ್ ಆ ವಿಡಿಯೋಗಳನ್ನು ನೋಡಿ. ಎ ರ್ಯಾಷನಲ್ ನಂಬರ್ ಈಸ್ ಸಚ್ ದ್ಯಾಟ್ ವೆನ್ ಯು ಮಲ್ಟಿಪ್ಲೈ ಇಟ್ ಬೈ 5/2. ಈಗ ಈ ರ್ಯಾಷನಲ್ ನಂಬರ್ನ ನಾವು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಯಾಕೆ ನೀವು p/q ಅಂತಲೇ ಅಥವಾ x/y ಅಂತಲೇ ಯಾಕೆ ತಗೋಬಾರ್ದು ಅಂತಂದರೆ, ಇಲ್ಲಿ ನಾವು ವೇರಿಯಬಲ್ ಇನ್ ಈಕ್ವೇಷನ್ಸ್ ಇನ್ ಒನ್ ವೇರಿಯೇಬಲ್ನ ನಾವು ಮಾಡ್ತಾ ಇರೋದಲ್ವ. ಸೊ ಅದಕ್ಕೋಸ್ಕರ ಒಂದೇ ವೇರಿಯೇಬಲ್ ಇರೋದನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಎಕ್ಸ್ ಇದನ್ನು ನಾವೇನು ಮಾಡಬೇಕಂತೆ ಮಲ್ಟಿಪ್ಲೈ ಮಾಡಬೇಕಂತೆ 52ಇಂದ. ದೆನ್ ಆ್ಯಡ್ ಮಾಡಬೇಕಂತೆ ಪ್ಲಸ್ 2/3 ಟು ದ ಪ್ರಾಡಕ್ಟ್, ಬಂದಿರುವಂಥ ಪ್ರಾಡಕ್ಟಿಗೆ. ಯು ವಿಲ್ ಗೆಟ್ ಮೈನಸ್ 7/12. ಈಸಿ ಇದೆ ಅಲ್ವಾ. ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಅಲ್ಲಿಗೇನಾಯಿತು 5x/2 ಆಗುತ್ತೆ, ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮೈನಸ್ 2/3 ವಿಚ್ ಈಸ್ ಈಕ್ವಲ್ ಟು ಮೈನಸ್ 7/12. 2 3 ಇವೆರಡು ಒಂದೇ ನಂಬರಿಂದ ಹೋಗಲ್ಲ. ಸೊ ಅದಕ್ಕೆ 2 × 3 ಮಾಡಿಬಿಡ್ಬೋದು. ಅಲ್ಲಿಗೆ 6 LCM ಬರುತ್ತೆ.
ಕರೆಕ್ಟ್ ಅಲ್ವಾ? ಎಲ್ ಸಿ ಎಮ್ ತೆಗಿಯೋಕಿನ ನಾವು ಸಿಂಪಲ್ ವೇ ನೋಡೋದಾದರೆ (5x/2 -2/3 ವಿಚ್ ಈಸ್ ಈಕ್ವಲ್ ಟು -7/12 ಇತ್ತಲ್ವ. ಈಗೇನು ಮಾಡೋಣ ಅಂದರೆ ಎರಡೂ ಕಡೆ +2/3 ಮಾಡಿಬಿಡೋಣ. ಸೊ ಇಟ್ಸ್ ಅ ಈಸಿ ಮೆಥಡ್. 5x + 2 ವಿಚ್ ಈಸ್ ಈಕ್ವಲ್ ಟು -7/2 +2/3. 3 and 4 ಒಂದೇ ನಂಬರಿಂದ ಹೋಗುತ್ತೆ. ಸೊ ಅಲ್ಲಿಗೆ 12 ನಾವು ಎಲ್ ಸಿ ಎಮ್ ಅಂತ ಹೇಳಿ ಕನ್ಸಿಡರ್ ಮಾಡಿಬಿಡ್ಬೋದು. 5x/2 ವಿಚ್ ಈಸ್ ಈಕ್ವಲ್ ಟು -8 -7 ಡಿವೈಡೆಡ್ ಬೈ 12 ವಿಚ್ ಈಸ್ ಈಕ್ವಲ್ ಟು -15/12. 2 1s 2, 6 ದೆನ್ 5 1s 5, 3s. ಗೊತ್ತಾಗ್ತಿದೆಯಾ ನಾನು ಸಾಲ್ವ್ ಮಾಡ್ತಾ ಇರೋದು? x ಈಸ್ ಈಕ್ವಲ್ ಟು ಅಲ್ಲಿಗೆ -1/2 ಈಸ್ ದ ಆನ್ಸರ್. ಇಟ್ಸ್ ಅ ರ್ಯಾಷನಲ್ ನಂಬರ್. ಬಂದಿರುವಂತಹ ಆನ್ಸರ್ ಏನಾಯಿತು? ಅಲ್ಲಿಗೆ ರ್ಯಾಷನಲ್ ನಂಬರ್ ಸಿಕ್ತು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ನೋಡೋದಾದರೆ 14th ಕ್ವಶನ್. ಲಕ್ಷ್ಮಿ ಈಸ್ ಎ ಕ್ಯಾಶಿಯರ್ ಇನ್ ಬ್ಯಾಂಕ್. ಬ್ಯಾಂಕಲ್ಲಿ ನೋಡಿದ್ದೀರಲ್ವಾ ಕ್ಯಾಶಿಯರ್ಗಳನ್ನು, ಅಮೌಂಟ್ ಕಲೆಕ್ಟ್ ಮಾಡ್ತಾ ಇರ್ತಾರೆ ಎಲ್ಲ ನೋಡಿದ್ದೀರ. ಶಿ ಹ್ಯಾಸ್ ಕರೆನ್ಸಿ ನೋಟ್ಸ್ ಆಫ್ ಡಿನಾಮಿನೇಷನ್ಸ್ ₹100 ಇದೆ, ₹50 ಇದೆ, ಹಾಗೆ ₹10 ಇದೆ. ಗೊತ್ತಾಗ್ತಿದೆಯಾ? ದ ರೇಷಿಯೋ ಆಫ್ ನಂಬರ್ ಆಫ್ ದೀಸ್ ನೋಟ್ಸ್ ಈಸ್ 2, 3, 5. ಅಲ್ಲಿಗೆ 10 ನೋಟ್ಸ್ ಹೆಚ್ಚಾಗಿದೆ. ದ ಟೋಟಲ್ ಕ್ಯಾಶ್ ವಿತ್ ಲಕ್ಷ್ಮಿ ಈಸ್ 4 lakh. ಹೌ ಮೆನಿ ನೋಟ್ಸ್ ಆಫ್ ಈಚ್ ಡಾಮಿನೇಷನ್ಸ್ ಡಸ್ ಶಿ ಹ್ಯಾವ್? ಅವರು ರೇಷಿಯೋ ಫಾರ್ಮಲ್ ಕೊಟ್ಟಿದ್ದಾರೆ. ನಾವು ಇವಾಗ ಎಕ್ಸಾಕ್ಟ್ ಎಷ್ಟಿದೆ ಅಂತ ಹೇಳಿ ಹೇಳಬೇಕಾಗತ್ತೆ. ಸೊ ಅಲ್ಲಿಗೆ ನೀವು ಗಮನಿಸ್ಬೋದು 2x, 3x, 5x ಅಂಥೇಳಿ ರೇಷಿಯೋಗಳನ್ನು ನಾನು ಬರ್ಕೋತಾ ಇದ್ದೀನಿ. ಇದು 100 ನೋಟ್ದು, ಹಾಗೆ ಇದು 50 ನೋಟ್ದು, ಜೊತೆಗೆ ಇದು 10 ನೋಟ್ದು. ಗೊತ್ತಾಗ್ತಿದೆಯಾ? ಹಾಗಿದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. 200x, 5 3s 15, 0x, 50x. ಗೊತ್ತಾಗ್ತಿದೆಯಾ? ಇದಿಷ್ಟನ್ನು ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ ವಿಚ್ ಮಸ್ಟ್ ಬಿ ಈಕ್ವಲ್ ಟು 4 lakh. ವೆರಿ ಈಸಿ ಪ್ರಾಬ್ಲಮ್. ಬಟ್ ಕ್ವಶನನ್ನು ಓದಿದಾಗ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ಅಲ್ಲಿಗೆ 200 ಒಂದು ಬಂದಿತ್ತು, 150 ಒಂದು ಬಂದಿತ್ತು, 50 ಬಂದಿತ್ತು. ಸೊ ಅಲ್ಲಿಗೆ 200, ಸೊ ಅಲ್ಲಿಗೆ 400 ಆಯಿತು. 400x ಈಸ್ ಈಕ್ವಲ್ ಟು ಏನಾಗುತ್ತೆ? 4 lakh ಆಯಿತು. ವೆರಿ ಈಸಿ. 100, 1 lakh. 2 zeros ಹೋಯಿತು. x ಈಸ್ ಈಕ್ವಲ್ ಟು ಅಲ್ಲೇನಾಗುತ್ತೆ? 1000 ಆಗುತ್ತೆ. ಈಗ ನೀವು ಈಸಿಯಾಗಿ ಮಾಡ್ಬೋದಲ್ವ? ಫಸ್ಟು 100 ನೋಟ್ಸ್ ಇದೆ, ಅದೆಷ್ಟಿದೆ ನಿಮಗೆ ಗೊತ್ತಿದೆ? 200 ಇದೆ. 200x ಮೀನ್ಸ್ 100 ಆಯಿತು. ಸೊ ಅಲ್ಲಿಗೆ 20,000. ದೆನ್ 3x ಎಷ್ಟಿದೆ? 50. 50x ಇಂಟು 100, 5100. ದೆನ್ 5x ಇದೆಷ್ಟಾಗುತ್ತೆ? ಇಂಟು 10 ಅಲ್ವಾ? 150 ಇಂಟು 100, 15100. 15,000. ಅದು 30,000, ಇದು 15,000. ಓಕೆನಾ? ಕನ್ಫ್ಯೂಸ್ ಆಗುತ್ತೆ. ಓಕೆ, 50 ತಪ್ಪಾಯಿತು ಅನಿಸುತ್ತೆ. 50 ಇಂಟು 3 150 ಇಂಟು ದೆನ್ ಬಂದಿರೋ ಆನ್ಸರ್ 1000. ಅಲ್ಲಿಗೇನಾಯಿತು? 15,100. 1,50,000. ನೋಡಿ ಎಷ್ಟು ಮಿಸ್ ಆಗುತ್ತೆ, 10 ಮಿಸ್ ಆದರೆ. ಇಂಟು 10 ಇದೆ, 10 ಇಂಟು 5 ಅಲ್ಲಿ 50 ಆಗುತ್ತೆ, 50 ಇಂಟು 1000. ಸೊ ಅಲ್ಲಿಗೆ 50,000. ಇದೆಲ್ಲ ನೀವು ಆ್ಯಡ್ ಮಾಡಿದ್ರೆ ನಿಮಗೇನಾಗುತ್ತೆ? 4 lakh ಎಕ್ಸಾಕ್ಟಾಗಿ ಸಿಗುತ್ತೆ. ಸೊ ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಐ ಹ್ಯಾವ್ ಎ ಟೋಟಲ್ ಆಫ್ 300 rupees ಇನ್ ಕಾಯಿನ್ಸ್ ಆಫ್ ಡಿನಾಮಿನೇಷನ್ಸ್. 1 ರೂಪಿ ಇದೆ, 2 ರೂಪಿ ಇದೆ, ಹಾಗೆ 5 ರೂಪಿ ಇದೆ. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಅಲ್ಲಿ 300 rupees ಬರಬೇಕು ಅವನ ಹತ್ರ. ದ ನಂಬರ್ ಆಫ್ 2 coins ಇನ್ 3 times ದ ನಂಬರ್ ಆಫ್ rupees ಕಾಯಿನ್. ಅವರು ರೇಷಿಯೋ ಕೊಟ್ಟಿಲ್ಲ ಈ ಸರಿ. ದ ಟೋಟಲ್ ನಂಬರ್ ಆಫ್ ಕಾಯಿನ್ಸ್ ಈಸ್ 160. ಹೌ ಮೆನಿ ಕಾಯಿನ್ಸ್ ಆಫ್ ಈಚ್ ಡಾಮಿನೇಷನ್ಸ್ ಆರ್ ವಿತ್ ಮೀ? ಇಲ್ಲಿ ಅವ್ರು ಕೊಟ್ಟಿದ್ದಾರೆ 2 coins ಏನಿದೆ ಅಲ್ವಾ, ಇದು 3 times. ಟೈಮ್ಸ್ ಅಂತೇಳಿ ಬಂದಾಗ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ ಅಷ್ಟೇ. 3 times ಆಫ್ 5 ರೂಪಿ ಕಾಯಿನ್. ಗೊತ್ತಾಗ್ತಿದೆಯಾ? ಟೋಟಲ್ ಕಾಯಿನ್ ಎಷ್ಟಿದೆ ಅಂತೆ? 160 ಇದೆ. ಈಗ ಹಾಗಿದ್ರೆ 5 ರೂಪಿ ಕಾಯಿನ್ಸನ್ನು ನೋಡ್ತಿದ್ದೀವಿ. 5 ಕಾಯಿನ್ಸ್ನ ಒಂದು ವ್ಯಾಲ್ಯೂನ ನಾವು ತೊಗೊಂಡ್ವಿ ಅಂದರೆ ಅದನ್ನು ನಾವು x ಇಂಟು 5 ಅಂತ ಹೇಳಿ ತೊಗೊಳ್ಳೋಣ. 5x ಅಂತ ಹೇಳಿ ತೊಗೊಳ್ಳೋಣ. 2 ಕಾಯಿನ್ಸ್ದು ಕೊಟ್ಟಿದ್ದಾರೆ ಅವರೇ, 3x ಅಂತ ಹೇಳಿ ತೊಗೊಳ್ಳೋಣ. ಇನ್ನು ಒಂದು ಉಳಿತಲ್ವ, 1. ಈಗ ಹಾಗಿದ್ರೆ ನಾವು ಎಷ್ಟು ಕಾಯಿನ್ಸ್ ಇದೆ ಅಂತಲೂ ಸಹಿತ ನಾವು
ವ್ಯಾಲ್ಯೂನು ಸಹಿತ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ವ್ಯಾಲ್ಯೂ ಆಫ್ 5 ಕಾಯಿನ್ಸ್ ಏನಾಗುತ್ತೆ 5x ಇದೆ. 5 ಹೇಳಿದ್ದಾರೆ ಅವರು, 5 ಅಂದರೆ ಕಾಯಿನ್. ನಾವು 5 ಕಾಯಿನ್ಸ್ನ ಕೇವಲ ಎಕ್ಸ್ ಅಂತ ಹೇಳಿ ತೊಗೊಂಡಿದ್ರೆ ವ್ಯಾಲ್ಯೂನ, ಈಗ ಅಲ್ಲಿ 5 ರೂಪಿ ಕಾಯಿನ್ ಆಗಿರೋದ್ರಿಂದ ಸೊ ಇಂಟು 5. ಜೊತೆಗೆ 2 ರೂಪಿ ಕಾಯಿನ್ನ ವ್ಯಾಲ್ಯೂ ನೋಡೋದಾದರೆ 2 ಕಾಯಿನ್ಸ್ದಿದು, ಜೊತೆಗೆ ಅವರೇ ಕೊಟ್ಟಿದ್ದಾರೆ 3 ಟೈಮ್ಸ್ ಆಫ್ ಎಕ್ಸ್ ಅಂತ ಹೇಳಿ, ಅಂದರೆ 3 ಟೈಮ್ಸ್ ಆಫ್ 5 ರೂಪಿ ಕಾಯಿನ್. 5 ರೂಪಿ ಕಾಯಿನ್ದು ವ್ಯಾಲ್ಯೂ ಎಕ್ಸ್ ಅಂತ ತೊಗೊಂಡಿರ್ತೀವಿ, 3 ಟೈಮ್ಸ್ ಅಂತಂದರೆ 3x, ಜೊತೆಗೆ ಇಲ್ಲಿ 2 ಕಾಯಿನ್ಸ್ ಅಂತ ಹೇಳಿದ್ದಾರೆ, ಸೊ ಅಲ್ಲಿಗೆ ಇಂಟು 2. ಸೊ ಅಲ್ಲಿಗೆ ಎಷ್ಟಾಗುತ್ತೆ 6x. 5ದು 5x ಆಗಿತ್ತು, 2ದು 6x ಆಗಿತ್ತು, ಇನ್ನು 1 ನಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕಂಪ್ಯಾರಿಟಿವ್ ಕೊಡದೇ ಇರೋ ಕಾರಣ ನಾವು ಅದನ್ನೇನು ಮಾಡೋಣ, ಟೋಟಲ್ ಎಷ್ಟಿದೆ ಅಂತೇಳಿ ಗೊತ್ತಿರೋದ್ರಿಂದ ಇವೆರಡನ್ನು ಮೈನಸ್ ಮಾಡಿದ್ರೆ ನಮಗೆ ಅವಾಗ ಏನಾಗುತ್ತೆ 1 ರೂಪೀದು ಎಷ್ಟಿದೆ ಅಂಥೇಳಿ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಏನಾಗುತ್ತೆ 160 ಟೋಟಲ್ ಇದೆ ಅಲ್ವಾ. ಟೋಟಲ್ ಇರೋದ್ರಿಂದ ಇಲ್ಲಿ ಅವರು 1 ರೂಪೀದು ಆ್ಯಕ್ಚುಲಿ ಏನೂ ಹೇಳದೇ ಇರೋದ್ರಿಂದ ಫಸ್ಟ್ ನಾವು ಆ್ಯಡ್ ಮಾಡ್ಕೊಬಿಡೋಣ. 5x 5 ರೂಪೀದು, 6x 2 ರೂಪೀದು, ಪ್ಲಸ್ 140, ಅಂದರೆ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿಕೊಂಡು -4x ವಿಚ್ ಈಸ್ ಈಕ್ವಲ್ ಟು 300 ಆಗುತ್ತೆ. ನಂತರ ಅಲ್ಲಿಗೇನಾಗುತ್ತೆ 11x ಪ್ಲಸ್ ಆ್ಯಡ್ ಮಾಡ್ಕೊಂಡಿರೋದು 160 -4x ವಿಚ್ ಈಸ್ ಈಕ್ವಲ್ ಟು 300. ಮೈನಸ್ ಮಾಡಿದ್ರೆ 7x, ದೆನ್ 160 ಮೈನಸ್ 300 140, 7 1 720 ಎಕ್ಸ್ ಈಸ್ ಈಕ್ವಲ್ ಟು 20 ಆಯಿತು. ಗೊತ್ತಾಗ್ತಿದೆಯಾ? ಈಗ ಈ 20ನ ತೊಗೊಂಡು 5x ಇದೆ, 2x ಇದೆ, 6x ಇದೆ, ಹಾಗೆ 160 -4x ಇದೆ. ಗೊತ್ತಾಗ್ತಿದೆಯಾ? ಈಗ ಇಲ್ಲೇನು ಮಾಡಬಹುದು ನೀವು ಅಂತಂದರೆ ಎಕ್ಸ್ ಇಂಟು 20 ಮಾಡಿ, ಇದನ್ನು ಇಂಟು 20 ಮಾಡಿ, ಇಲ್ಲಿಗೆ ಇನ್ನೂ ಇಂಟು 20 80 ಅಂದರೆ ಅಲ್ಲಿಗೆ ಇದು 80 ಬರುತ್ತೆ. 6 2 12 120 ಆಯಿತು, ಇದು 100 ಆಯಿತು. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಈಗ ಲಾಸ್ಟ್ ಪ್ರಾಬ್ಲಮ್. The organizers of an essay competition decide that a winner in the competition gets a prize of ₹100. ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಡಸ್ ನಾಟ್ ವಿನ್ ಗೆಟ್ಸ್ ಎ ಪ್ರೈಸ್ ಆಫ್ ₹25. ಓಕೆ, ಟೋಟಲ್ ಪ್ರೈಸ್ ಮನಿ ಡಿಸ್ಟ್ರಿಬ್ಯೂಟ್ ಆಗಿರೋದು ಅಲ್ಲಿಗೆ 3000 ಆಗುತ್ತಂತೆ. ಹಾಗಿದ್ರೆ ಎಷ್ಟು ನಂಬರ್ ಜನ ಅಲ್ಲಿ ವಿನ್ನರ್ ಆಗಿದ್ದಾರೆ, ಹಾಗೆ ಟೋಟಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ 63 ಆಗಿತ್ತು ಅಂದರೆ ಇಟ್ಸ್ ವೆರಿ ಈಸಿ. ಆ್ಯಕ್ಚುಲಿ ಪಾರ್ಟಿಸಿಪೆಂಟ್ಸ್ನ ಅವರೇ ಹೇಳಿಬಿಟ್ಟಿದ್ದಾರೆ. ಗೊತ್ತಾಗ್ತಿದೆಯಾ? ಹಾಗೆ ವಿನ್ನರ್ಸ್ಗೆ ಎಷ್ಟು ಕೊಡ್ತಿದ್ದಾರೆ, ಹಾಗೆ ಲೂಸರ್ಸ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದಾರೆ, ಇದನ್ನೆಲ್ಲ ನೀವು ಈ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ನಂಬರ್ ಆಫ್ ವಿನ್ನರನ್ನು ನೀವೇನು ಮಾಡಿ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ, ಎಷ್ಟು ಜನ ಇದ್ದಾರೆ ಅಂಥೇಳಿ. ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಟ್ ಅವ್ರಿಗೆ ಅಲ್ಲಿ ಪ್ರೈಸ್ ಸಿಕ್ಕಿಲ್ಲ. ವಿನ್ನರ್ಸ್ನ ನಾವು ಎಕ್ಸ್ ಅಂತ ತೊಗೊಂಡಿರೋದ್ರಿಂದ ಟೋಟಲ್ 63 ಇದ್ದಾರೆ. ಸೊ ಅದರಲ್ಲಿ ನಾವು ವಿನ್ನರ್ಸನ್ನು ಮೈನಸ್ ಮಾಡಿದ್ರೆ ನಮಗೇನಾಗುತ್ತೆ ಪಾರ್ಟಿಸಿಪೆಂಟ್ ಬಟ್ ಹೂ ಡಸ್ ನಾಟ್ ವಿನ್, ಅಲ್ಲಿ ಯಾರು ವಿನ್ ಆಗಿರಲ್ಲ ನೋಡಿ, ಅವ್ರನ್ನ ನಾವಲ್ಲಿ 63 - x ಅಂಥೇಳಿ ಕನ್ಸಿಡರ್ ಮಾಡ್ಬೋದು. ವಿನ್ನರಿಗೆ ಮನಿ ಇರೋದು ಎಕ್ಸ್ನ ನಾವು ತೊಗೊಂಡಿದ್ವಿ, ವಿನ್ನರ್ಗೆ ಮನಿ ಇರೋದು 100, ಸೊ ಅಲ್ಲಿಗೆ 100x ಆಯಿತು, ಅವ್ರಿಗೆ ಮನಿ ಕೊಟ್ಟಿರೋದು. ಈಗ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಅವರಿಗಾದರೆ ಅಲ್ಲಿ ಲೂಸರ್ಸ್ ಆಗಿರ್ತಾರಲ್ಲ, ಅಂದರೆ 25 ರೂಪೀಸನ್ನು ಕೊಡ್ತಾರೆ ಅವರಿಗೆ. ಅಂದರೆ ನಾವು ಅವರಿಗೆ 63 - x ಅಂಥೇಳಿ ರೆಪ್ರೆಸೆಂಟ್ ಮಾಡಿದ್ವಿ, ಅವ್ರಿಗೆ ಅಲ್ಲಿಗೆ ಇಂಟು 25 ಆಯಿತು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡು ನಂತರ ಅವೆರಡನ್ನು ಆ್ಯಡ್ ಮಾಡಿದ್ರೆ ಅಂದರೆ ಅಲ್ಲಿಗೆ 100x ಪ್ಲಸ್ 25 ಇಂಟು 63 - x, ಇದಿಷ್ಟು ಏನಾಗಿರುತ್ತೆ 1000ಗೆ ಈಕ್ವಲ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತೇಳಿ ಅಂದ್ಕೋತೀನಿ. ಅಲ್ಲಿ ಏನಾಗುತ್ತೆ ಅಂದರೆ ಮಲ್ಟಿಪ್ಲೈ ಮಾಡಿ ನೋಡಿ, x ಈಸ್ ಈಕ್ವಲ್ ಟು 1425 ಡಿವೈಡೆಡ್ ಬೈ 75 ಬರುತ್ತೆ. ಅಲ್ಲಿ x ಈಸ್ ಈಕ್ವಲ್ ಟು 19 ವ್ಯಾಲ್ಯೂ ಬರುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ನಂಬರ್ ಆಫ್ ವಿನ್ನರ್ಸ್ ನಿಮ್ಗೆ ಅಲ್ಲಿ ವ್ಯಾಲ್ಯೂ ಸಿಗುತ್ತೆ. ಜೊತೆಗೆ ಇದಿಷ್ಟನ್ನು ಇಟ್ಕೊಂಬಿಟ್ಟು ಮತ್ತೆ ನೀವು ಒಬ್ಬೊಬ್ಬರಿಗೂ ಇಷ್ಟು ಕೊಡ್ತಾ ಇದ್ದಾರೆ ಅಂದರೆ ವಿನ್ನರ್ಸ್ಗೆ ಈಗ 100 ಕೊಟ್ಟರು ಅಂತಂದರೆ ಉಳಿದವ್ರಿಗೆ ಎಷ್ಟು ಕೊಟ್ಟಿದ್ದಾರೆ 25, ಒಬ್ಬೊಬ್ರಿಗೂ ಕರೆಕ್ಟಾಗಿ ಅಲ್ಲಿ ಈಕ್ವಲ್ ಆಗಿ ಕೊಟ್ಟಿದ್ದಾರಾ ಅಂಥೇಳಿನೂ ಸಹಿತ ನೀವು ಫೈಂಡ್ ಔಟ್ ಮಾಡಬಹುದು ಈ ಒಂದು ವ್ಯಾಲ್ಯೂನ ಇಟ್ಕೊಂಬಿಟ್ಟು. ಇದಿಷ್ಟು ನಿಮಗೆ ಎಕ್ಸಸೈಸ್ 2.2. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹಾಗೆ ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಬಾಯ್, ಹ್ಯಾವ್ ಅ ಗುಡ್ ಡೇ.